ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಇವತ್ತಿನ ವಿಡಿಯೋದಲ್ಲಿ ESIC ಕಾಲೇಜಲ್ಲಿ ಯಾರ್ಯಾರು ಮೆಡಿಕಲ್ ಮತ್ತು ಡೆಂಟಲ್ ಕೋರ್ಸಸ್ಗಳಿಗೆ ಅಡ್ಮಿಷನ್ನ ತೊಗೊಳ್ತಾ ಇದ್ದೀರಿ ಅವರಿಗೆ ಒಂದು ESIC ಬಾಂಡ್ ಬಗ್ಗೆ ನಿಮಗೊಂದು ಡೀಟೇಲ್ ಆಗಿ ಒಂದು ಇನ್ಫಾರ್ಮೇಷನನ್ನು ಕೊಡೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸೊ ಈಗ ತಮಗೆಲ್ಲರೂ ಗೊತ್ತಿರೋ ಹಾಗೆ ಯಾರ್ಯಾರು ಉಳಿದಂತಹ ಮೆಡಿಕಲ್ ಕಾಲೇಜಸ್ಗಳು ಅಡ್ಮಿಷನ್ನ ತೊಗೋತೀರಿ, ಒಂದು ವರ್ಷದ ಒಂದು ರೂರಲ್ ಬಾಂಡನ್ನು ಕಂಪಲ್ಸರಿಯಾಗಿ 100 ರೂಪೀಸ್ ಸ್ಟಾಂಪ್ ಪೇಪರ್ ಮೇಲೆ ಕೊಡಬೇಕು. ಬಟ್ ESIC ಕಾಲೇಜಲ್ಲಿ ಅಡ್ಮಿಷನನ್ನು ಯಾರ್ಯಾರು ತೊಗೊಳ್ತೀರಿ, ಇಲ್ಲಿ ಇರೋದು ನಮಗೆ 2 ಕಾಲೇಜು, ಒಂದು ಬ್ಯಾಂಗ್ಳೂರಲ್ಲಿದೆ, ಒಂದು ಇಲ್ಲಿ ಗುಲ್ಬರ್ಗದಲ್ಲಿದೆ. ಓಕೆ, ಸೊ ಅಲ್ಲಿ ನೀವೇನಾದರೂ ಅಡ್ಮಿಷನ್ ತೊಗೋತೀರಿ ಅಂತಂದರೆ ಅವ್ರದ್ದೊಂದು ಕಂಡೀಷನ್ ಇದೆ. ಅದೇನಪ್ಪ ಅಂತಂದರೆ ಇಲ್ಲಿ ಒಂದು ಬಾಂಡ್ ಪೇಪರಲ್ಲಿ ನೀವು ಈ ಒಂದು ಬಾಂಡನ್ನು ಮಾಡಿಸಿ ಕೊಡಬೇಕು. ಟು ಬಿ ಎಕ್ಸಿಕ್ಯೂಟೆಡ್ ಆನ್ ಸ್ಟಾಂಪ್ ಪೇಪರ್ ಆಫ್ ವ್ಯಾಲ್ಯೂ ಆ್ಯಸ್ ಅಪ್ಲಿಕೇಬಲ್ ಅಂಡರ್ ಸ್ಟಾಂಪ್ ಡ್ಯೂಟಿ ಆ್ಯಕ್ಟ್ ಅಂತ ಇದೆ. ಸೊ ಅಂದರೆ ನೀವದನ್ನು 20 ರೂಪಾಯಿಂದ ಹಿಡ್ಕೊಂಡು 100 ರೂಪಾಯಿವರೆಗೂ ಯಾವುದಾದ್ರೂ ಒಂದು ರೂಪಾಯಿಯನ್ನು ಆದಷ್ಟು 100 ರೂಪಾಯಿ 100 ರೂಪೀಸ್ ಬಾಂಡ್ ಪೇಪರ್ಲೇ ಇದನ್ನು ಮಾಡಿಸ್ಬಿಡಿ. ದಟ್ ಇಸ್ ದ ಬೆಸ್ಟ್ ಒನ್. ಇಲ್ಲಿ ಏನು ಮಾಡಬೇಕು ಅಂದರೆ ನಾವು ಇದನ್ನು ಏನು ಕೊಡ್ತಾ ಇದ್ದೀವಿ, ಸೊ 5 lakh ಬ್ಯಾಂಕ್ ಶ್ಯೂರಿಟಿಯನ್ನು ನಾವು ಕೊಡ್ತೀವಿ. ಓಕೆ, ಫರ್ನಿಶ್ ಬ್ಯಾಂಕ್ ಗ್ಯಾರಂಟಿ ಫಾರ್ 5 lakh ರೂಪೀಸ್ ಕೊಡ್ತೀವಿ ಅಂಥೇಳಿ ನಿಮ್ಮ ಪೇರೆಂಟ್ಸು ನಿಮ್ಮ ಹೆಸರಿನಲ್ಲಿ ಇನ್ನೊಬ್ಬರು ನಿಮ್ಮ ಪೇರೆಂಟ್ಸಿಗೆ ಹತ್ತಿರದವರು ಅವರು ಆ್ಯಸ್ ಅ ಬ್ಯಾಂಕ್ ಶ್ಯೂರಿಟಿ ಅಂಥೇಳಿ, ಅಂದರೆ ಅವರು ಆ್ಯಸ್ ಅ ವಿಟ್ನೆಸ್ ಆ್ಯಸ್ ಅ ಶ್ಯೂರಿಟಿ ಅಂಥೇಳಿ ಅವರೂ ಕೂಡ ಇದರ ಹೆಸರನ್ನು ಹಾಕಿ ಅವರೂ ಕೂಡ ಸೈನ್ ಮಾಡಬೇಕಾಗ್ತದೆ. ಸೊ ನಿಮ್ಮ ಪೇರೆಂಟ್ ಮತ್ತು ಅವರಿಗೆ ಪರಿಚಯ ಇರುವಂಥವ್ರು, ಅದು ನಿಮ್ಮ ರಿಲೇಷನ್ಸ್ ಇರ್ಬೋದು ಅಥವಾ ನಿಮ್ಮ ಪೇರೆಂಟ್ಸಿನ ಒಳ್ಳೆಯ ಫ್ರೆಂಡ್ ಇರ್ಬೋದು, ಅವರಿಂದ ಒಂದು ಶ್ಯೂರಿಟಿಯನ್ನು ಇಲ್ಲಿ ಸೈನ್ ಮಾಡಿಸ್ಕೊಳ್ಬೇಕಾಗ್ತದೆ. ಯಾಕೆ? ಫಸ್ಟ್ ಆಫ್ ಆಲ್ ಹೇಳಿಬಿಡ್ತೀನಿ, ನಿಮಗೆ ಎಲ್ಲ ಕಾಲೇಜ ಹಾಗೆ ಇಲ್ಲೂ ಕೂಡ 1 ವರ್ಷದ ಸರ್ವೀಸ್ ಇದೆ. ನಿಮ್ಮದು ಇಂಟರ್ನ್ಶಿಪ್ ಅಂತ ಹೇಳಿ 1 ವರ್ಷದ ಸರ್ವೀಸ್ ಇದೆ, ಹೌದಾ? ಸೊ ನಿಮ್ಮ MBBS ಮುಗಿದ ಮೇಲೆ ಆ 1 ವರ್ಷದ ಸರ್ವೀಸು ಬೇರೆ ಕಾಲೇಜುಗಳಲ್ಲಿ, ಅಂದರೆ ಈ ESIC ಕಾಲೇಜ್ ಬಿಟ್ಟು ಬೇರೆ ಕಾಲೇಜಸ್ಗಳಲ್ಲಿ ಏನಿದೆ ಅಂದರೆ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ಹಾಕ್ಬೋದು ನಿಮ್ಮನ್ನು ಸರ್ವೀಸಿಗೆ. ಬಟ್ ESICಯಲ್ಲಿ ಏನಿದೆ, ಯು ಹ್ಯಾವ್ ಟು ಬಿ ರೆಡಿ ಟು ಗೋ ಟು ಎನಿವೇರ್ ಇನ್ ದ ಇಂಡಿಯಾದಲ್ಲಿ ಯಾವುದೇ ESIC ಹಾಸ್ಪಿಟಲ್ಗಳಲ್ಲಿ ನಿಮ್ಮನ್ನು 1 ವರ್ಷದ ಸರ್ವೀಸಿಗೆ ಹಾಕಬಹುದು. ಅದ್ರ ಬಗ್ಗೆ ಈಗ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅಲ್ಲೂ ಕೂಡ ನಿಮಗೆ ಆಪ್ಷನ್ಸನ್ನು ಕೊಡ್ತಾರೆ. ಒಂದು 4-5 ಸ್ಟೇಟ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಚಾನ್ಸನ್ನು ಕೊಡ್ತಾರೆ. ಯಾವ್ಯಾವ ಮೆಡಿಕಲ್ ಕಾಲೇಜು ನಿಮ್ಮ ಒಂದು ಪ್ರಿಯಾರಿಟಿ ಆಧಾರದ ಮೇಲೇ ಅವ್ರು ಕೊಡ್ತಾರೆ. ಅದ್ರ ಬಗ್ಗೆ ಎಲ್ಲ ಈಗ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಸರ್ ನನ್ನನ್ನು ಜಮ್ಮು ಕಾಶ್ಮೀರಕ್ಕೆ ಹಾಕಿದ್ರೆ ನಾ ಹ್ಯಾಂಗೆ ಹೋಗೋದು, ಅದ್ರ ಬಗ್ಗೆ ಈಗ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಹಾಗೆಲ್ಲ ಇರೋದಿಲ್ಲ. ಓಕೆ, ಸೊ ಆದರೆ ಅದನ್ನು ನಾನು ಮಾಡೋದಿಲ್ಲ ಅಂದರೆ ಅಥವಾ ಆ ಒಂದು ನಿಮ್ಮ ಒಂದು ಬಾಂಡನ್ನು ನಾನು ಫುಲ್ಫಿಲ್ ಮಾಡೋದಿಲ್ಲ ಅಂದರೆ ಬ್ಯಾಂಕ್ ಗ್ಯಾರಂಟಿ 5 ಲಕ್ಷದ ರೂಪಾಯಿ ವಿತ್ 12% ನಾನು ತುಂಬ್ತೀನಿ ಅಂಥೇಳಿ ನೀವು ಒಂದು ಬ್ಯಾಂಕ್ ಗ್ಯಾರಂಟಿ ಅಂದರೆ ಒಂದು ಬಾಂಡನ್ನು ಮಾಡಿಸಿ ಕೊಡಬೇಕು. ಇದರಲ್ಲಿ ಒಂದು ತಪ್ಪು ಕಲ್ಪನೆ ಏನಿರ್ತದೆ, ಅಡ್ಮಿಷನ್ ಟೈಮಿಗೆ ನಾನು 5 lakh ಬ್ಯಾಂಕ್ ಗ್ಯಾರಂಟಿಯನ್ನು ಬ್ಯಾಂಕಿನಿಂದ ತೊಗೊಂಡು ಬರಬೇಕು ಅಂತ ಇರ್ತದೆ. ಅಂದರೆ ಬ್ಯಾಂಕ್ ಅಕೌಂಟಲ್ಲಿ 5 lakh ರೂಪೀಸ್ ಇಟ್ಟು ಅಥವಾ ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಇಟ್ಟು ಅಂಥೇಳಿ ಹಾಗೇನೂ ಇಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ಒಂದು ಬಾಂಡ್ ಪೇಪರ್ ಮೇಲೆ ಯಾರ್ಯಾರು ಕಾಲೇಜಿಗೆ ಅಡ್ಮಿಷನ್ ಮಾಡ್ಕೊಂಡಿದ್ದೀರಿ ಡೆಫಿನೆಟ್ಲಿ ನಾವು ಆ ಕಂಡೀಷನ್ನ ಫುಲ್ಫಿಲ್ ಮಾಡೇ ಮಾಡ್ತೀವಿ. ಓಕೆ, ಸೊ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಕೋರ್ಸನ್ನು ಡಿಸ್ಕಂಟಿನ್ಯೂ ಮಾಡೋದಿಲ್ಲ. ಮತ್ತು ನಿಮ್ಮ ಒಂದು ಕಂಡೀಷನ್ಗಳಿಗೆ ಒಪ್ಪಿಕೊಂಡು ನಾವು ಇರ್ತೀವಿ ಅನ್ನೋದನ್ನು ನೀವು ಒಂದು ಬಾಂಡ್ ಪೇಪರ್ಲಿ ಟೈಪ್ ಮಾಡಿಸ್ಬೇಕಾಗ್ತದೆ. ಇಲ್ಲೇನಿದೆ ಇದನ್ನು ಟೈಪ್ ಮಾಡಿಸ್ಬೇಕಾಗ್ತದೆ. ಸೊ ಟೈಪ್ ಮಾಡಿಸಿ ಅದರೊಳಗೆ ಇದನ್ನು ಮೆನ್ಷನ್ ಮಾಡಿರ್ತೀರಿ ಅಷ್ಟೇ. 5 lakh ರೂಪೀಸ್ ವಿತ್ ಇಂಟ್ರೆಸ್ಟ್ 12% ಟುವರ್ಡ್ಸ್ ಫೇಲ್ಯೂರ್ ಟು ಫುಲ್ಫಿಲ್ ದ ಅಬ್ಲಿಗೇಷನ್ ಫಾರ್ ವೈಲೇಷನ್ ಆಫ್ ದ ಕಂಡೀಷನ್ ಹಿಯರ್ ಇನ್ ಆಫ್ಟರ್ ಮೆನ್ಷನ್ಡ್ ಅಂತ ಇದೆ. ಸೊ ಇಲ್ಲಿ ತಪ್ಪು ತಿಳ್ಕೊಬೇಡಿ, ಈಗಲೇ ನೀವು 5 ಲಕ್ಷ ರೂಪಾಯಿ ಬ್ಯಾಂಕ್ ಶ್ಯೂರಿಟಿ ಕೊಡಬೇಕು ಅಂತೇನಿಲ್ಲ. ನೀವು ಕೊಡಬೇಕಾಗಿರೋದು ಇಷ್ಟೇ, ಈಗ ಈ ಬಾಂಡನ್ನು ಕೊಡಬೇಕಷ್ಟೇ. ಓಕೆ, ಈ ಬಾಂಡನ್ನು ಕೊಡಬೇಕು. ಕೊಡಲಿಲ್ಲ ಅಂತಂದರೆ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಅವರೇ ಇಟ್ಕೋತಾರೆ. ಓಕೆ, ಅವೆಲ್ಲ ಡೀಟೇಲ್ಸ್ ಇದೆ, ನೀವು ಇಲ್ಲಿ ಕ್ಲಿಯರ್ ಕಟ್ಟಾಗಿ ಓದ್ಬೋದು. ಇಲ್ಲಿ ಮಾಡಬೇಕಾಗಿರೋದು ಇಷ್ಟೇ, ಇಲ್ಲಿ ನಿಮ್ಮ ಹೆಸರು ಹಾಕಬೇಕು, ಸ್ಟೂಡೆಂಟ್ ಹೆಸರು ಹಾಕಬೇಕು. ರೈಟ್, ಹಿಯರ್ ಇನ್ ಆಫ್ಟರ್ ಕಾಲ್ಡ್ ಬಾಂಡ್ ಅಂಡ್ ನೋ ಆಲ್ ಮೆನ್ ಬೈ ದೀಸ್ ಪ್ರೆಸೆಂಟ್ ಎಟ್ ಒನ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್. ಇಲ್ಲಿ ಅದಾದಮೇಲೆ ವೈಫ್ ಆಫ್ ಅಂತೇಳಿ ನಿಮ್ಮ ಒಂದು ಇಲ್ಲಿ ನಿಮ್ಮ ಪೇರೆಂಟ್ಸ್ ಕೊಡ್ತಾ ಇದ್ದಾರೆ. ಇದನ್ನ ಬಾಂಡನ್ನು ನೀವು ಈಗಲೇ ಮಾಡಿಸ್ಬೇಕಂತೇನಿಲ್ಲ, ಇದನ್ನು ಹೇಳಿಬಿಡ್ತೀನಿ. ನೀವು ಇದನ್ನು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಿರಲ್ವಾ, ಅವತ್ತು ನಿಮಗೆ 1 ದಿವಸ 2 ದಿವಸ ಟೈಮ್ ಕೊಡ್ತಾರೆ. ಅದಾದಮೇಲೆ ನೀವು ಮಾಡಿಸ್ಕೊಳ್ಬೋದು, ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಈಗ. ಓಕೆ, ಸೊ ಇಲ್ಲಿ ಏನೇನು ಫಿಲ್ ಮಾಡಬೇಕು ಅವರೆಲ್ಲ ಹೇಳ್ತಾರೆ. ರೈಟ್, ಸೊ ಇದನ್ನೆಲ್ಲ ಮಾಡ್ಕೊಂಡು ಹೋಗಿ. ಒಟ್ಟಿನಲ್ಲಿ ಇಲ್ಲೇನಿರಬೇಕು, ಇಲ್ಲಿ ಫಸ್ಟ್ ಪಾರ್ಟಿ ಸ್ಟೂಡೆಂಟ್ ಹಾಕಬೇಕು, ಎರಡನೇ ಪಾರ್ಟಿ ಯಾರನ್ನ ಹಾಕಬೇಕು, ಇವನ್ನೆಲ್ಲವನ್ನು ಕೂಡ ಸೊ ಇಲ್ಲಿ ಫೋಟೋ ID ನಂಬರ್ ಅಂತ ಇದೆ, ಇವೆಲ್ಲವನ್ನು ಕೂಡ ಹಾಕಬೇಕಾಗ್ತದೆ. ಇದನ್ನೆಲ್ಲ ಅಲ್ಲಿ ಕಾಲೇಜಿಗೆ ಹೋದ ಮೇಲೆ ಮಾಡ್ಕೊಳ್ಳಿ. ಆದರೆ ಕಾಲೇಜಿಗೆ ಸ್ವಲ್ಪ ಬೇಗ ಹೋಗಿ, ನಾ ಹೇಳೋದಿಷ್ಟೇ.
ಅಂದರೆ ಅಡ್ಮಿಷನಿಗೆ ಲಾಸ್ಟ್ ಡೇಟ್ ಇದೆ ಅಂದರೆ ಲಾಸ್ಟ್ ಡೇಟ್ ಹೋಗೋದಲ್ಲ, ಫಸ್ಟ್ ಡೇನೇ ಹೋಗಿಬಿಡಿ, ನಿಮಗೆಲ್ಲ ಡೀಟೇಲಾಗಿ ಗೊತ್ತಾಗ್ತದೆ ಅಷ್ಟೇ. ಓಕೆ, ಸೊ ಇಷ್ಟೆಲ್ಲ ಮಾಡಿಸ್ತೀರಿ. ಈ ಬಾಂಡ್ ಡೀಟೇಲ್ಸನ್ನು KU ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ. ಅದಾದಮೇಲೆ ಇಲ್ಲೂ ಕೂಡ ಅದೇ ಇದೆ, ನಾವು 1 ವರ್ಷದ ಒಂದು ಸರ್ವೀಸನ್ನು ಮಾಡಿಕೊಡ್ತೀನಿ, ಮಾಡಲಿಲ್ಲ ಅಂದರೆ ಈ ಒಂದು ಬ್ಯಾಂಕ್ ಗ್ಯಾರಂಟಿ ಏನು ಇರ್ತದೆ ಅದನ್ನು ಕೊಡಲೇಬೇಕು. ಬ್ಯಾಂಕ್ ಗ್ಯಾರಂಟಿ ನೀವು ಈಗಲೇ ಕೊಡಬೇಕಂತ ಏನಿಲ್ಲ ನಾನು ಹೇಳಿದಾಗೆ. ಸೊ ಬ್ಯಾಂಕ್ ಗ್ಯಾರಂಟಿನ ಕೊಡಲಿಲ್ಲ ಅಂತಂದರೆ ಇದೊಂದು ಬಾಂಡ್ ಪೇಪರ್ ಏನು ಇಟ್ಕೊಂಡಿರ್ತಾರೆ ನಿಮ್ಮ ಸೈನ್ ಹಾಕಿರೋದನ್ನು, ಇದನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಅಷ್ಟೇ. ರೈಟ್, ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಇದರಲ್ಲಿ. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ಈ ಒಂದು ಬಾಂಡನ್ನು ಈಗಲೇ ಮಾಡಿಸ್ಬೇಕು ಅಂತ ಇಲ್ಲ, ವರಿ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆಯೂ ಇಲ್ಲ. ಆ್ಯಂಡ್ ಇನ್ನೊಂದು ಅಡ್ವಾಂಟೇಜ್ ಏನಿಲ್ಲ ಇದರಲ್ಲಿ, ನೀವೇನು ಬಿಫೋರ್ ಕಂಪ್ಲೀಷನ್ ಆಫ್ ಪೀರಿಯಡ್ ಆಫ್ 14 ಮಂತ್ಸ್ ಏನು ಇಂಟರ್ನ್ಶಿಪ್ ಏನು ಇರ್ತದಲ್ಲ, ಸರ್ವೀಸ್ ಏನು ಇರ್ತದೆ, ಆ ಸರ್ವೀಸಿಗೆ ಒಳ್ಳೆಯ ಸ್ಯಾಲ್ರಿಯನ್ನು ಅವರು ಕೊಡ್ತಾರೆ. ಡೋಂಟ್ ವರಿ, 80,000 to 85,000 ಕೊಡ್ತಾರೆ. ಬೇರೆ ಯಾವುದೇ ಹಾಸ್ಪಿಟ್ಲಿಗೆ ನೀವು ಸೇರಿಕೊಂಡ್ರೆ ಅಷ್ಟು ಕೊಡೋದಿಲ್ಲ, ಅಷ್ಟು ದುಡ್ಡನ್ನು ನಿಮಗೆ ಇಲ್ಲಿ ಕೊಡ್ತಾರೆ ಒಂದು ತಿಂಗಳಿಗೆ. ಓಕೆ, ಸೊ ಆ್ಯಸ್ ಅ ಸ್ಟೈಫಂಡ್ ಕೊಡ್ತಾರೆ ನಿಮಗೆ, ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ. ಅದಕ್ಕೆ ಈಗ ನಿಮ್ಮ ಒಂದು ಜವಾಬ್ದಾರಿ ಏನು, ಆ ಕಾಲೇಜಿಗೆ ಅಡ್ಮಿಷನ್ ತೊಗೊಳ್ಬೇಕಾ. ನಾರ್ಮಲ್ ಕಾಲೇಜಸ್ಗಿಂತ ಅದಕ್ಕೆ ಸ್ವಲ್ಪ ಫೀಸ್ ಜಾಸ್ತಿ ಇದೆ, ಬಟ್ ಕಂಪೇರ್ ಟು ಪ್ರೈವೇಟ್ ಕಾಲೇಜ್ ಇಟ್ ಇಸ್ ಅ ಬೆಟರ್ ಒನ್. ಸೊ ಸೇರ್ಕೊಳ್ಳಿ, ಬಾಂಡನ್ನು ಅಲ್ಲೇ ಮಾಡಿಸ್ಬೋದು, ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಬಾಂಡಲ್ಲಿ ಏನಿದೆ ಅನ್ನೋದನ್ನು ಹೇಳಿದೆ. ಓಕೆ, ತಪ್ಪು ತಿಳ್ಕೊಬೇಡಿ. ಅಂದರೆ ಈಗಲೇ ನೀವು ಬಾಂಡನ್ನು ಅಂದರೆ 5 ಲಕ್ಷ ರೂಪಾಯಿ ಬ್ಯಾಂಕ್ ಡೀಟೇಲ್ಸನ್ನು ಈಗಲೇ ಕೊಡಬೇಕು ಅಂತ ರೀಸನ್ ಇಲ್ಲ. ಓಕೆ, ಸೊ ನೆನಪಿರಲಿ. ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.